ಏನ್ ವಿಷಯ ಸರ್? ದರ್ಬಾರ್ ಅಪಾರ್ಟ್ಮೆಂಟ್ ಅಲ್ಲಿ ಗನ್ ರಾಕೆಟ್ ನಡೀತಾ ಇದೆ ಸರ್. ಇವತ್ತು ಸಾಯಂಕಾಲನೇ ಅವರೆಲ್ಲರೂ ಅಲ್ಲಿಂದ ಜಾಗ ಖಾಲಿ ಮಾಡೋ ಚಾನ್ಸಸ್ ಇದೆ ಸರ್. ನೀವು ಇಮಿಡಿಯೇಟ್ ಆಗಿ ಹೋದ್ರೆ ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬಹುದು ಸರ್. ಪಕ್ಕಾ ಮೆಸೇಜ್? 100% ಮೆಸೇಜ್ ಸರ್. ಬರ್ತೀನಿ ಸರ್. ಅಂಕಲ್ ಅಂಕಲ್ ಬಾಲ್ ಕೊಡಿ ಅಂಕಲ್. ಏನೋ ಮರೆ, ದೊಡ್ಡನಾದ್ಮೇಲೆ ಏನಾಗ್ಬೇಕಂತಿದ್ಯಾ? ಸಚಿನ್ ತೆಂಡೂಲ್ಕರ್ ಆಗ್ತೀನಿ. ಅಂಕಲ್ ನಾನೆಲ್ಲ ಬಾಲ್ ಹೊಡೆದಿದ್ದು ಅವರು. Don't move. ಹಲೋ SP. SP ಅಯ್ಯ ನಮ್ ಹೈಡೌಟ್ ನಲ್ಲಿ ರೈಡ್ ಮಾಡೋಣಂತ. ನೀನೇನ್ ಅಲ್ಲಿ ಕೂತ್ಕೊಂಡು ಕೆರೆಲಿಕ್ಕೆ ಹತ್ತೇನೆ? ನಾನು ಮಾಲ್ ಸಪ್ಲೈ ಮಾಡೋರ್ಗೆ ಏನು ಉತ್ತರ ಕೊಡ್ಲಿ? ಸರ್ ನಾನು ಈಗಲೇ ಹೋಗ್ತೀನಿ. ಮಾಡಲ್ಲ, ಮೊದಲ ಕೆಲಸ ಮಾಡು. ನೀವೆಲ್ಲ ಸರಿದ್ರಾಗ್ಲಿ ನಮ್ಮ ಪೊಲೀಸ್ನವರು ಈ ಬೀದಿಗೆಲ್ಲ ದೂರ ಆಗ್ತಾರೆ.
ಅಯ್ಯ ನನ್ನ ಮಾತು ಕೇಳಿ. ಐ ರಿಕ್ವೆಸ್ಟ್ ಯು ಡೋಂಟ್ ಡೂ ದಟ್. ನಾನು ನಿಮ್ ಸೀನಿಯರ್ ಆಗಿ ಹೇಳ್ತಾ ಇದ್ದೀನಿ. ನೋಡ್ದ್ಯಾ ಅಯ್ಯ, ನನ್ನ ಕಾಪಾಡೋದಕ್ಕ ನಿಮ್ ಡಿಪಾರ್ಟ್ಮೆಂಟ್ ಅವ್ರು ಹ್ಯಾಂಗ್ ಬಂದ್ರು ಅಂತ. ಏನ್ ಮಾಡ್ತೀಯ? ನಾನು ಎಳ್ಕೊಂಡು ಹೋಗಿ ಜೈಲ್ಗೆ ಹಾಕ್ತೀಯ? ಕಿಟಕಿ ಹೊಡಿಯೋದ್ರಾಗ ಹೊರಗಡೆ ಬರ್ತೀನಿ. ನೀವೆಲ್ಲ ದೊಡ್ಡ ಮನುಷ್ಯರು ಮನೆ ಮುಂದೆ ಕಟ್ ಹಾಕಿರೋ ನಾಯಿಗಳಿದ್ದಂಗ. ನಿಮ್ಗೆ ಬೊಗಳೋದ್ ಬಿಟ್ರೆ ಬೇರೆ ಏನೂ ಬರೋದಿಲ್ಲ. ಕಚ್ಚೋಕ ಮನೆ ಯಜಮಾನ ಪರ್ಮಿಷನ್ ಕೊಡೋದಿಲ್ಲ. ಕಚ್ಚಿದ್ರ ಕಾರ್ಪೊರೇಷನ್ ಅವರು ನಿಮ್ಮನ್ನ ಬದುಕೋಕ್ ಬಿಡೋದಿಲ್ಲ. ಹಾಗೆ ನಾನು ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮನ್ನ ಶೂಟ್ ಮಾಡಕ್ ಪರ್ಮಿಷನ್ ಕೊಡೋದಿಲ್ಲ. ಶೂಟ್ ಮಾಡಿದ್ರೆ ನಿಮ್ ಕೆಲಸ ಉಳಿಯಂಗಿಲ್ಲ. ಒಟ್ಟಲ್ಲಿ ನೀವೆಲ್ಲ ನಿಮ್ ಮಹಾಭಾರತದ ಅರ್ಜುನನ್ ತರ ಹೀರೋ ಡ್ರೆಸ್ ಆಗಿರೋ, ನನ್ನ ದೇಶದಾಗಿರೋ ಹಾಕಿ ದೇಶ ಕಾಯೋದಕ್ಕ. ನಿನ್ನ ದೇಶದಾಗ ಕೂಲಿ ಮಾಡೋನ್ಗೂ ಅದ, ಕಾಬಲ್ ಕಾಯೋನ್ಗೂ ಅದ, ಕೊನೆಗ ಕಕ್ಕ ತೊಳಿಯೋನ್ಗೂ ಅದ. ನೀನ ಕೆಲ್ಸಕ್ಕೆ ಲಾಯಕಿದೆ ಮಗನ. ಈಗ ಹೋಗು, ಬೆಳಿಗ್ಗೆ ಬಂದು ಕ್ಲೀನ್ ಮಾಡಿವಂತ. ಮತ್ತ ಯಾವಾಗ್ಲೂ ಒದ್ರಕ್ ಹತ್ತಿರಲ್ಲ. ಹೆಣ್ಣಿಂದಾನೆ ರಾಮಾಯಣ, ಹೆಣ್ಣಿಂದಾನೆ ಮಹಾಭಾರತ ಅಂತ. ನಿನ್ನ ಭಾರತ ಮಾತೇನೋ ಒಂದು ಹೆಣ್ಣು ತಾನೆ, ನಿನ್ನ ತಾಯಿ. ನಿನ್ನ ತಾಯಿನ ನಾವು ನಮಗ್ ಬೇಕಾದಾಗ ಬೇಕಾದಂಗ ಉಪಯೋಗಿಸ್ಕೊಂತೀವಿ. ಅವಳು ಸಂಘ ಮಾಡಿ ನಮ್ ಸಂತಾನ ಬೆಳೆಸ್ತಾನೆ ಇರ್ತೀವಿ. ಇಷ್ಟೆಲ್ಲಾ ಬುದ್ಧಿವಂತಿಕೆ ನಿನಗೆ ಯಾರು ಹೇಳ್ಕೊಡ್ಲಿಲ್ವಾ? ಒಬ್ಬ ಭಾರತೀಯನ ಮುಂದೆ ಭಾರತದ ಬಗ್ಗೆ ಕೆಟ್ಟದಾಗ ಮಾತಾಡ್ಬಾರ್ದು ಅಂತ. ನೀನು ಮಾಡಿರೋ ಪುಣ್ಯ ಅಂದ್ರೆ ಈ ಮಣ್ಣಲ್ಲಿ ಸಾಯೋ ಅದೃಷ್ಟ ನಿನಗ್ ಸಿಕ್ಕಿದೆ. ನಿನಗೆ ಯಾವ ದೇಶದಲ್ಲಿ ಮರ್ಯಾದೆ ಸಿಗುತ್ತೋ ಆ ದೇಶದಲ್ಲಿ ಹೋಗ್ಬಿಟ್ಟು. ಅವ್ರು ನನಗೆ ಜೀವಂತವಾಗಬೇಕು. ಐ ವಾಂಟ್ ಹಿಮ್ ಅಲೈವ್. ನಾನು ನಿಮ್ ಸೀನಿಯರ್ ಆಗಿ ಹೇಳ್ತಾ ಇದ್ದೀನಿ. ಅಯ್ಯ ಅಲ್ರಿ ಮಿಸ್ಟರ್ ಅಯ್ಯ, ನಮ್ಮ ಆಫೀಸರು ಅವನ್ನ ಶೂಟ್ ಮಾಡಬೇಡ ಅಂತ ಹೇಳಿದ ಮೇಲೂ ಶೂಟ್ ಮಾಡಿ ಸಾಯಿಸಿದಿರಲ್ಲ, ಸರಿನಾ? ಇಂಥವ್ರಿಗೆಲ್ಲ ಈ ಯೂನಿಫಾರ್ಮು, ಪವರು, ರಿವಾಲ್ವರು ಅಂತ ಕೊಟ್ಟಿರೋದು ಕೋತಿಗೆ ಹೆಂಡ ಕುಡಿಸಾಗೆ. ಅದಕ್ಕೆ ಇವರೆಲ್ಲ ಈ ರೀತಿ ಮೆರಿತಾ ಇರೋದು. ಅಲ್ಲ ರೀ, ನೀವ್ ಇಷ್ಟ ಬಂದವ್ರನ್ನ ಕೊಲ್ಲೋದಕ್ಕೆ, ಕಿತ್ತು ತಿನ್ನೋದಕ್ಕೆ ಇದು ಕಾಡಲ್ಲ. ನೀವಿರೋದು ನಾಡಿನಲ್ಲಿ, ನಾಗರಿಕ ಸಮಾಜದಲ್ಲಿ. ಗೊತ್ತು ಸರ್, ಗೊತ್ತಿದ್ದು ಮಾಡಿದೀರಾ ಅಂದ್ಮೇಲೆ ನೀವೊಬ್ಬ ಬೇಜವಾಬ್ದಾರಿ ಆಫೀಸರ್. ಯಾಕ್ರಿ ಅಯ್ಯ ಸುಮ್ಮನೆ ನಿಂತಿರಲ್ಲ? ಮಾತಾಡ್ರಿ, ಆನ್ಸರ್ ಏನ್, ಅದರ್ವೈಸ್ ಯು ವಿಲ್ ಬಿ ಸಸ್ಪೆಂಡೆಡ್. ಐ ಆಮ್ ಸಾರಿ ಸರ್. ಸಾಕ್ಷಿಗಳನ್ನ ಹುಡುಕ್ತಾ ಅಪರಾಧಿಗಳನ್ನ ಕೋರ್ಟಿಂದ ಜೈಲ್ಗೆ, ಜೈಲಿಂದ ಕೋರ್ಟ್ ಕರ್ಕೊಂಡು ಹೋಗೋ ಕಾವಲ್ಗಾರಿಕೆ ಕೆಲಸ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಅಂದ್ಮೇಲೆ ಇಲ್ಲಿಗೆ ಯಾಕೆ ಬಂದೆ? ಯಾರಾದ್ರೂ ರೌಡಿಗಳ ಜೊತೆ ಸೇರ್ಕೋಬಹುದಾಗಿತ್ತಲ್ಲ. ಕರೆಕ್ಟ್ ಸರ್, ನೀವ್ ಹೇಳ್ದಾಗೆ ನಾನು ಹೊರಗಡೆ ಹೋಗಿ ರೌಡಿಗಳ ಜೊತೆ ಸೇರ್ಕೊಳ್ಳೋಣ ಅಂತ ಬಹಳ ಪ್ರಯತ್ನ ಪಟ್ಟೆ. ಆದ್ರೆ ಏನ್ ಮಾಡೋದು, ಇರೋರೆಲ್ಲ ನಮ್ ಡಿಪಾರ್ಟ್ಮೆಂಟ್ ಅಲ್ಲೇ ಇದಾರಲ್ಲ. ಏಯ್, ನಾಲ್ಕು ದಿಗೆ ಹಿಡಿದು ಮಾತಾಡು. ಯಾಕೆ ಮೈಯಾಗ ಸೊಕ್ಕೇನ? ಮರ್ಯಾದೆ. ಅನ್ಯಾಯ ಮಾಡಿದ್ರೆ ಕಾನೂನ್ಗಾಗಲ್ಲ, ಅಸಹ್ಯವಾಗಿ ಮಾತಾಡಿದ್ರೆ ಈ ಅಯ್ಯನ್ಗಾಗಲ್ಲ. ನಾನು ಹ್ಯಾಂಡಲ್ ಮಾಡ್ತಾ ಇರೋದು ಸಾಧಾರಣ ಕೇಸ್ ಅಲ್ಲ ಸರ್. ದೇಶ ರಕ್ಷಣೆಗೋಸ್ಕರ ಇಟ್ಟಿದ್ದ ಡಿಫೆನ್ಸ್ ಗನ್ಗಳನ್ನ ಕದ್ದು ಅದನ್ನ ನೆಕ್ಸಲೈಟ್ ಮಾರೋ ವ್ಯವಹಾರದಲ್ಲಿ ಈ SP ಶಾಮೀಲಾಗಿದ್ದಾರೆ ಅಂತ ನನ್ನ ಹತ್ರ ಪಕ್ಕಾ ಇನ್ಫಾರ್ಮೇಶನ್. ಏ ಹಡಿಸಿ ಮಗನ, ನಾವಿಲ್ಲಿ ಕೂತಿರೋದು ಗನ್ ರಾಕೆಟ್ ವ್ಯವಹಾರದಾಗ ಯಾರು ಇನ್ವಾಲ್ವ್ ಅದಾರೆ, ಯಾರು ಇಲ್ಲ ಅಂತ ಡಿಸ್ಕಸ್ ಮಾಡಕ್ಕಲ್ಲಲ್ಲಿ. ನನ್ನ ಮಾತು ಮೀರಿ ಅವ್ನಿಗೆ ಯಾಕೆ ಕುಂದೇವ್ ಮಗನ? ಅದನ್ನ ಹೇಳೋ ಭೋಸಡಿಕೆ. ಎದ್ದಳ ನಿನ್ನ ಅಮ್ಮನ್. ನೋಡಿದ್ರ ಸರ್, ನಿಮ್ ಹೆತ್ತ ತಾಯಿಗೆ ಬೈದಿದ್ದಕ್ಕೆ ನಿಮ್ಗೆ ಇಷ್ಟೊಂದು ಕೋಪ ಬಂತಲ್ಲ. 100 ಕೋಟಿ ಜನಸಂಖ್ಯೆ ಹೊತ್ತಿರೋ ನಮ್ಮ ಭಾರತ ಮಾತೆ ಅವಳಿಗೆ ಬೈದ್ರೆ ನನಗ್ ಕೋಪ ಬರಲ್ವಾ? ಗರ್ಜನೆ ಕೇಳಪ್ಪೋ, ಆನೆ ಬರವನಿ ತಿಳಿಯಪ್ಪೋ, ಅಯ್ಯ ಬಂದರೆ ಅಯ್ಯಯ್ಯಯ್ಯಪ್ಪೋ. ನೀರಾಗಿ ನೀರನು ಇವನಪ್ಪೋ, ಶೂರಾಗಿ ಶೂರನು ಇವನಪ್ಪೋ, ಕಳ್ಳರಿಗಿವನೇ ಅಯ್ಯಯ್ಯಯ್ಯಪ್ಪೋ. ಅಯ್ಯ ಅಯ್ಯ ನ್ಯಾಯಕ್ಕೆ ನೀನಯ್ಯ, ಅಯ್ಯ ಅಯ್ಯ
ದಾರಿ ದೀಪವಯ್ಯ ನಮಃ ನಮಃ ಅಯ್ಯ ನಮೋ ನಮಃ 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 ಸತ್ಯ